ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಈ ರೀತಿಯಾದ ಒಂದು ಕನಸು ಬಿದ್ದರೆ ನಿಮಗೆ ಅದು ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ಯಶಸ್ಸನ್ನು ಪಡೆಯುತ್ತೀರಿ ಅನ್ನುವ ಒಂದು ಸೂಚನೆಯನ್ನು ಕೊಡುವಂಥದ್ದು. ಆ ಕನಸು ಯಾವುದು, ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು, ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಹಂಚ್ಕೋಬೇಕು, ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ನಿಮ್ಮ ಪ್ರಶ್ನೆಯನ್ನು ಬರೆದು ಕಳಿಸಿ, ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಹಾಕಿ ಖಂಡಿತವಾಗ್ಲೂ ಚಿಕ್ಕ ಪುಟ್ಟ ಪರಿಹಾರವನ್ನೇ ಸೂಚಿಸ್ತೇನೆ. ಅದನ್ನು ಖಂಡಿತವಾಗ್ಲೂ ಒಳ್ಳೆ ಮನಸ್ಸಿನಿಂದ, ಹಾಗೆಯೇ ನಿಮಗೆ ಇದರಲ್ಲಿ ಪರಿಹಾರ ಸಿಗುತ್ತೆ ಅನ್ನೋ ಮನೋಭಾವದಿಂದ ನೀವೇನಾದರೂ ಮಾಡಿದರೆ ಖಂಡಿತವಾಗ್ಲೂ ಅದರಿಂದ ಪರಿಹಾರ ಸಿಗುತ್ತೆ. ಹಾಗೆಯೇ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ತಿಳ್ಕೋಬೇಕು ಅನ್ನೋ ಹಂಬಲ ಇರುತ್ತೆ, ಖಂಡಿತವಾಗ್ಲೂ ಅದನ್ನು ಕೂಡ ಕೇಳ್ಬೋದು. ಮತ್ತು ನಿಮ್ಮವ್ರಿಗೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ಯಾವುದಕ್ಕಾದರೂ ವಿಶ್ ಮಾಡಬೇಕು ನನ್ನ ಚಾನಲ್ ಮುಖಾಂತರ ಅಂದರೆ ಖಂಡಿತವಾಗ್ಲೂ ಅದನ್ನು ಮೆಸೇಜ್ ಮೂಲಕ ತಿಳಿಸ್ಬೋದು. ನಿಮ್ಮ ಪರವಾಗಿ ನಾನು ವಿಶ್ ಮಾಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಚ್ಚ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಇರುತ್ತೆ ಅಂತ ಹೇಳ್ತಾ, ವಾರಕ್ಕೊಮ್ಮೆ ಸೋಮವಾರದಿಂದ ಒಂದು ಸೋಮವಾರ ಯಾರು ನನ್ನ ಪ್ರೀತಿ ವೀಕ್ಷಕರು ಯಾರ ಮೇಲಿದೆ ಆ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ಮತ್ತು ನನ್ನ ಕುಟುಂಬ ಸದಸ್ಯರೇ ಆಗಿ ಹೋಗಿದ್ದಾರೆ, ಆ ಪ್ರೀತಿಯ ವೀಕ್ಷಕ ಬಂಧುಗಳು ಯಾರು ಅಂತ ನೋಡೋದಾದರೆ ವಸಂತ ಆಚಾರ್ಯ, ಶಶಿಕಲಾ, ಅನುರಾಧ, ಶ್ರೀನಿವಾಸ್ ಮೂರ್ತಿ, ದೀಕ್ಷಿತ ಎಂ, ಆನಂದ್ ಕುಂಬಾರ್, ಗುರುಸ್ವಾಮಿ, MV ಲಕ್ಷ್ಮಿ, ವೈಷ್ಣವಿ, ಮಂಜುಳಾ ಎಸ್, ನಾಗಶ್ರೀ, ಸುಮಿತ್ರಾ ಶೆಟ್ಟಿ, ಅಕ್ಷತಾ ಶೆಟ್ಟಿ, ಬಿಂದು ಭಾರತಿ, ಗೋಪಾಲ್, ಹುಸೇನಪ್ಪ ಮತ್ತು ಬಸವಯ್ಯ. ಇವರೆಲ್ಲರ ಮೇಲಿದೆ ಆ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ಮತ್ತು ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಇವರೆಲ್ಲ ನನ್ನ ಕುಟುಂಬ ಸದಸ್ಯರಾಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಕನಸಿನಲ್ಲಿ ಏನು ಕಂಡ್ರೆ ಈ ಥರ ಒಂದು ಸಾಕಷ್ಟು ಜೀವನದಲ್ಲಿ ಯಶಸ್ಸನ್ನು ಪಡೆಯುವಂಥದ್ದು, ಸಾಧಿಸುವಂಥದ್ದು ಮುಂದಿನ ದಿನಗಳಲ್ಲಿ ಅನ್ನೋದನ್ನು, ಅಂದರೆ ನಾನು ಹೇಳ್ತೇನೆ ಯಾವಾಗಲೂ ಬ್ರಹ್ಮಮುಹೂರ್ತದಲ್ಲಿ ಬೀಳುವಂಥ ಕನಸಿಗೆ ಅದರದ್ದೇ ಆದಂಥ ವಿಶೇಷ ಅರ್ಥವ ಇರುವಂಥದ್ದು ಮತ್ತು ಅದಕ್ಕೆ ಆದಷ್ಟು ಅದು ಮನ್ನಣೆ ಸಿಗುವಂಥದ್ದು ಅಂತಲೇ ಹೇಳ್ಬೋದು. ಆ ಒಂದು ಸಮಯದಲ್ಲಿ ಬೀಳುವಂಥ ಕನಸಿಗೆ ಒಂದು ಮಹತ್ವ ಇದೆ. ನಾನು ಹೇಳೋದು ಏನು ಅಂದರೆ ಈ ಥರ ಯಶಸ್ಸಿನ ಅಂದರೆ ನಾಳೆನೇ ಆಗುತ್ತೆ ಅಂತಲ್ಲ, ಇವತ್ತು ಕನಸು ಬಿತ್ತು ನಾಳೆನೇ ಆಗುತ್ತೆ ಅಂತಲ್ಲ, ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ ಅನ್ನುವ ಮುನ್ಸೂಚನೆ, ಅದೇ ರಿಲೇಟೆಡ್ ಆಗಿ ಆಗುವಂಥದ್ದು. ಅಂದರೆ ಒಳ್ಳೆಯದಾದರೆ ಒಳ್ಳೆಯದೇ ಆಗುತ್ತೆ ಅನ್ನೋ ಒಂದು ಇದು. ಕೆಲವರು ಕನಸಿನಲ್ಲಿ, ಅಂದರೆ ಯಾರಿಗಾದರೂ ಕನಸಿನಲ್ಲಿ ಬಾವಿ ಕಂಡರೆ ಅಥವಾ ನೀರು ಸಂಪೂರ್ಣ ತುಂಬಿದ ಬಾವಿಯನ್ನು ನೋಡುವಂಥದ್ದು ಆದರೆ, ಆ ಥರ ಕನಸು ಬಿದ್ದರೆ ಈ ಕನಸು ತುಂಬ ಅದೃಷ್ಟಶಾಲಿ. ಮತ್ತು ಈ ಕನಸು ಅಂದರೆ ಏನು ಅಂದರೆ, ಈ ಕನಸಿನ ಒಂದು ಸೂಚನೆ ಏನು ಅಂದರೆ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಹಣವನ್ನು ಪಡೆಯುವಂಥದ್ದು, ಮುಂದಿನ ದಿನಕ್ಕೆ ಆರ್ಥಿಕವಾಗಿ ಬಲಗೊಳ್ಳುವಂಥದ್ದು ಮತ್ತು ಬಹಳಷ್ಟು ಯಶಸ್ಸನ್ನು ಪಡೆಯುವಂಥದ್ದು. ಹಾಗೆಯೇ ನೀವು ಏನಾದರೂ ಹಣಕಾಸಿನ, ಅಂದರೆ ಯಾವುದಕ್ಕಾದರೂ ಹೂಡಿಕೆ ಮಾಡಿರ್ತೀರಿ ಹಣಕಾಸಿನ ವಿಚಾರದಲ್ಲಿ, ಅದರಲ್ಲಿ ಹೆಚ್ಚಿನ ಒಂದು ಲಾಭಾಂಶ ಬರುವಂಥದ್ದು ಮತ್ತು ಅದರಲ್ಲಿ ಒಂದು ಪ್ರಾಫಿಟ್ ಏನಿದೆ ಹಣಕಾಸಿನ ಒಂದು ಯೋಚನೆಗಳಲ್ಲಿ ಏನೋ ಒಂದು ಹೂಡಿಕೆ ಮಾಡಿರ್ತೀರಲ್ವ, ಅದರಲ್ಲಿ ತುಂಬ ಒಂದು ಒಳ್ಳೆಯ ಒಂದು ಪ್ರಯೋಜನ ಕೂಡ ಪಡೆಯುವಂಥದ್ದು, ಆರ್ಥಿಕ ಪರಿಸ್ಥಿತಿ ಗಟ್ಟಿಯಾಗುವಂಥದ್ದು, ಯಶಸ್ಸನ್ನು ಸಾಧಿಸುವಂಥದ್ದು, ಈ ಥರ ಎಲ್ಲ ಈ ಒಂದು ಬಾವಿ ಅಥವಾ ನೀರು ತುಂಬಿದ ಬಾವಿಯನ್ನು ಕಂಡರೆ ಇದರ ಅರ್ಥ.